ಈ ನಾನ್ ವೆಜಿಟೇರಿಯನ್ ಫುಡ್ ಅಂತ ಬಂದಾಗ ತುಂಬ ಕಾಮನ್ ಆಗಿ ಆಲ್ಮೋಸ್ಟ್ ಪ್ರತಿಯೊಬ್ಬ ನಾನ್ ವೆಜಿಟೇರಿಯನ್ನು ಕೂಡ ಯೂಸ್ ಮಾಡ್ತಕ್ಕಂಥದ್ದು ಅಂತಂದರೆ ಈ ಒಂದು ಚಿಕನ್ನು. ಅದರಲ್ಲೂ ಕೂಡ ಈಗೀಗ ತುಂಬಾ ಕಾಮನ್ ಆಗಿ ಯೂಸ್ ಆಗ್ತಾ ಇರ್ತಕ್ಕಂಥದ್ದು ಅಂದರೆ ಈ ಬ್ರಾಯ್ಲರ್ ಚಿಕನ್ನು. ಈ ಕೋಳಿ ಅಂಗಡಿಲಿ ಸಿಗ್ತಕ್ಕಂಥ ಒಂದು ಬ್ರಾಯ್ಲರ್ ಚಿಕನ್ ನೋಡಿ, ಇದೊಂದು ಬ್ರಾಯ್ಲರ್ ಕೋಳಿ. ಈ ಒಂದು ಬ್ರಾಯ್ಲರ್ ಕೋಳಿನ ಪ್ರತಿಯೊಬ್ಬ ನಾನ್ ವೆಜಿಟೇರಿಯನ್ನು ಕೂಡ ರೆಗ್ಯುಲರಾಗಿ ಇದನ್ನು ಯೂಸ್ ಮಾಡ್ತಾ ಇರ್ತಾರೆ. ಹಾಗಾಗಿ ಇಲ್ಲಿರ್ತಕ್ಕಂಥ ಪ್ರಶ್ನೆ ಏನಂತಂದರೆ, ಸಾಮಾನ್ಯವಾಗಿ ಜನ ಕೇಳೋದು, ಈ ಬ್ರಾಯ್ಲರ್ ಚಿಕನ್ನ ತಿಂತಕ್ಕಂಥದ್ದು ಆರೋಗ್ಯಕ್ಕೆ ಒಳ್ಳೆಯದಾ? ಅದ್ರ ಜೊತೆಗೆ ಏನಂತಂದರೆ ಈ ಡಾಕ್ಟರ್ಸು ಕೂಡ ಅಡ್ವೈಸ್ ಮಾಡ್ತಾ ಇರ್ತಾರೆ, ಈ ಡಯಟಿಷಿಯನ್ಸ್ ಕೂಡ ಹೇಳ್ತಾ ಇರ್ತಾರೆ, ನಿಮಗೆ ಕಾರ್ಬೋಹೈಡ್ರೇಟನ್ನು ಕಡಿಮೆ ಮಾಡಬೇಕು. ಯಾಕಂದರೆ ಕಾರ್ಬೋಹೈಡ್ರೇಟಿಂದ ನಿಮಗೆ ಶುಗರ್ ಬರುತ್ತೆ. ಹಾಗಾಗಿ ನೀವು ಕಾರ್ಬೋಹೈಡ್ರೇಟನ್ನು ಕಡಿಮೆ ಮಾಡಿ ನೀವು ಮಸಲ್ ಬಿಲ್ಡ್ ಮಾಡಬೇಕಾ, ಜಾಸ್ತಿ ಪ್ರೋಟೀನ್ ಬೇಕಾಗುತ್ತೆ ನಿಮಗೆ. ಆ ಪ್ರೋಟೀನ್ ಸಿಗ್ತಕ್ಕಂಥದ್ದು ಚಿಕನ್ನಲ್ಲಿ. ಹಾಗಾಗಿ ಚಿಕನನ್ನು ಜಾಸ್ತಿ ತಿನ್ನಿ ಅಂತಾರೆ. ಅದ್ರ ಜೊತೆಗೆ ಚಿಕನನ್ನು ತಿನ್ನಿ ಅನ್ನೋದ್ರ ಜೊತೆಗೆ ಏನು ಹೇಳ್ತಾರೆ, ಈ ಒಂದು ಬ್ರಾಯ್ಲರ್ ಚಿಕನ್ನಲ್ಲಿ ಈ ಒಂದು ಮೀಟ್ ಅಂಶ ಜಾಸ್ತಿ ಇರುತ್ತೆ, ಮಸಲ್ ಅಂಶ, ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ. ಹಾಗಾಗಿ ಒಂದು ಬ್ರಾಯ್ಲರ್ ಚಿಕನನ್ನು ಅದನ್ನು ಯೂಸ್ ಮಾಡಿ, ಬ್ರೆಸ್ಟ್ ಪೀಸನ್ನು ಯೂಸ್ ಮಾಡಿ ಅಂತ ಹೇಳ್ತಾ ಇರ್ತಾರೆ. ಇದೆಲ್ಲ ಎಷ್ಟು ಸತ್ಯ, ಇದರಲ್ಲಿ ಎಷ್ಟು ಸುಳ್ಳಿದೆ ಅಂತಕ್ಕಂಥದ್ದನ್ನು ನೋಡೋಣ ಅಂತೆ. ಅಲ್ಲೂ ಕೂಡ ಈ ಸ್ಪೆಸಿಫಿಕ್ಕಾಗಿ ಜಿಮ್ಮಲ್ಲಿ ವರ್ಕೌಟ್ ಮಾಡ್ತಾ ಇದ್ದೀರಾ ಅಂತಂದರೆ ಅಲ್ಲಿ ಅಡ್ವೈಸ್ ಮಾಡ್ತಾರೆ, ರೈಸ್ ಕಡಿಮೆ ಮಾಡಿ, ನೀವು ಡೈಲಿ ಚಿಕನ್ ತಿನ್ನಿ, ಚಿಕನ್ ಬ್ರೆಸ್ಟ್ ಪೀಸನ್ನು ಯೂಸ್ ಮಾಡಿ ಅಂತ ಹೇಳ್ತಾರೆ. ಇದರಿಂದ ನಮಗೆ ಹೆಲ್ತ್ ಸಿಗುತ್ತಾ, ಇದರಿಂದ ನಮಗೆ ಪ್ರೋಟೀನ್ ಸಿಗುತ್ತಲ್ಲ, ಅದು ಹೆಲ್ತಿನ ನಮ್ಮ ಮಸಲ್ ಬಿಲ್ಡ್ ಮಾಡೋಕ್ಕೆ ಹೆಲ್ಪ್ ಆಗುತ್ತಾ ಅಂತಕ್ಕಂಥದ್ದನ್ನು ನೋಡೋಣ ಅಂತೆ. ಈಗ ಕೋಳಿ ನೋಡಿ, ಈಗ ಸದ್ಯಕ್ಕೆ ನಾವು ಯೂಸ್ ಮಾಡ್ತಿರ್ತಕ್ಕಂಥದ್ದು ಈ ಒಂದು ಬ್ರಾಯ್ಲರ್ ಕೋಳಿ. ಸೊ ವೈಟ್ ಆಗಿರ್ತಕ್ಕಂಥ ಒಂದು ಬ್ರಾಯ್ಲರ್ ಕೋಳಿ ಆಲ್ಮೋಸ್ಟ್ ಪ್ರತಿಯೊಂದು ಚಿಕನ್ ಅಂಗಡಿನಲ್ಲಿ ಸಿಗ್ತಕ್ಕಂಥದ್ದು ಒಂದು ಕೋಳಿ ಇದು. ಈಗ ಒಂದು ಬ್ರಾಯ್ಲರ್ ಕೋಳಿ ಅಂತಕ್ಕಂಥದ್ದು ಎಷ್ಟು ಕಾಮನ್ ಆಗಿದೆ ಅಂತಂದರೆ, ಪ್ರತಿಯೊಂದು ಏರಿಯಾದಲ್ಲೂ ಪ್ರತಿಯೊಂದು ಲೈನಲ್ಲೂ ಕೂಡ ಒಂದು ಎರಡು ಈ ಒಂದು ಕೋಳಿ ಅಂಗಡಿ ಇದ್ದೇ ಇರ್ತವೆ. ನಿಮಗೆ ರೇಷನ್ ಅಂಗಡಿ ಸಿಗುತ್ತೋ ಇಲ್ಲೋ, ಹಾಸ್ಪಿಟ್ಲ್ ಸಿಗುತ್ತೋ ಇಲ್ಲೋ, ಬಟ್ ಆದರೆ ಒಂದು ಚಿಕನ್ ಅಂಗಡಿ ಪ್ರತಿಯೊಂದು ಲೈನಲ್ಲೂ ಕೂಡ ಒಂದು ಅಥವಾ ಎರಡು ಚಿಕನ್ ಅಂಗಡಿ ಇದ್ದೇ ಇರ್ತದೆ. ಅಷ್ಟೊಂದು ಕಾಮನ್ ಆಗಿ ಹೋಗ್ಬಿಟ್ಟಿದೆ ಇದು. ಬಟ್ ಆದರೆ ಈ ಒಂದು 70-80 ವರ್ಷದ ಮುಂಚೆ ಈ ಒಂದು ಬ್ರಾಯ್ಲರ್ ಕೋಳಿನದೇನಿತ್ತಲ್ಲ, ಆ ಒಂದು ಕಾನ್ಸೆಪ್ಟೇ ಇರಲಿಲ್ಲ. ಅವಾಗ ಇದ್ದಂಥದ್ದು ಏನು ಅಂತ ಅಂದರೆ ದೇಸಿ ಕೋಳಿ ಅಂತ ಅನ್ನೋರು. ಅಂದರೆ ಈ ಬ್ರಾಯ್ಲರ್ನ ಹೆಸರೇ ಇರಲಿಲ್ಲ, ಕೋಳಿ ಅಂತಲೇ ಕರಿತಾಯಿದ್ರು. ಈ ನಾಟಿ ಕೋಳಿ ಅನ್ನೋದು ಕೂಡ ಯೂಸ್ ಮಾಡ್ತಾ ಇರಲಿಲ್ಲ. ಯಾಕಂದರೆ ಅವಾಗ ಯೂಸ್ ಮಾಡ್ತಿರ್ತಕ್ಕಂಥದ್ದು ರೆಗ್ಯುಲರ್ 70-80 ವರ್ಷದ ಮುಂಚೆ ಹೇಳ್ತಾ ಇದ್ದೀನಿ ನಾನು, ಈ ಒಂದು ಕಲರ್ಫುಲ್ ಆಗಿರ್ತಕ್ಕಂಥ ಒಂದು ನಾಟಿ ಕೋಳಿ, ಅದನ್ನು ದೇಸಿ ಕೋಳಿ ಅಥವಾ ನಾಟಿ ಕೋಳಿ ಅಂತ ಏನು ಕರಿತಾ ಇದ್ರು, ಇದನ್ನು ಯೂಸ್ ಮಾಡ್ತಾಯಿದ್ರು. ಈ ಒಂದು ಬ್ರಾಯ್ಲರ್ ಆಗಲಿ ಫಾರ್ಮ್ ಕೋಳಿ ಆಗಲಿ ಯಾವುದೂ ಅಂತ ಇರಲಿಲ್ಲ. ಈ ಒಂದು ಕೋಳಿನ ಹೇಗೆ ಇರ್ತಾಯಿತ್ತು ಅಂತಂದರೆ, ಬೆಳೀಲಿಕ್ಕೆ ಸುಮಾರು 4-6 ತಿಂಗಳು, ಆಲ್ಮೋಸ್ಟ್ ಒಂದು 6 ತಿಂಗಳು ಬೇಕಾಗ್ತಾ ಇತ್ತು ಈ ಒಂದು ಕೋಳಿ ಬೆಳೀಲಿಕ್ಕೆ. ಇದು ತುಂಬಾ ಆ್ಯಕ್ಟಿವ್ ಆಗಿರ್ತಕ್ಕಂಥ ಕೋಳಿ, ಸ್ವಲ್ಪ ಹೊತ್ತು ನಿಲ್ಲೋದಿಲ್ಲ, ಕೈಗೆ ಸಿಗಲ್ಲ, ಅಷ್ಟು ಫಾಸ್ಟಾಗಿ ಓಡಾಡ್ತಕ್ಕಂಥ ಕೋಳಿ. ಇದು ನ್ಯಾಚುರಲ್ ಆಗಿರ್ತಕ್ಕಂಥ ಫುಡ್, ಅದರ ಆಹಾರನ ತಾನೇ ಹುಡುಕಿ ತಿಂತಕ್ಕಂಥದ್ದು, ಸೊಪ್ಪು ಗಿಡಗಳಲ್ಲಿರ್ತಕ್ಕಂಥ ಸೊಪ್ಪನ್ನು, ಹುಳ ಉಪ್ಪಟೆಗಳನ್ನು ತಿಂದು ಬದುಕ್ತಾ ಇರ್ತಕ್ಕಂಥ ಕೋಳಿ ಆಗಿತ್ತು. ಇದರ ಒಂದು ಸ್ಕಿನ್ನಲ್ಲಿ ಕೊಲ್ಲಾಜಿನ್ ಅಂಶ ಜಾಸ್ತಿ ಇರ್ತಾಯಿತ್ತು. ಈಗ ಪ್ರೋಟೀನ್ ವಿಷಯಕ್ಕೆ ಬರೋದಾದರೆ, ಕೊಲ್ಲಾಜಿನ್ ಅಂತಕ್ಕಂಥದ್ದು ಒಂದು ಪ್ರೋಟೀನು ಇದರ ಒಂದು ಸ್ಕಿನ್ನಲ್ಲಿ ಮತ್ತು ಇದರ ಒಂದು ಬೋನ್ನಲ್ಲೂ ಕೂಡ ಒಂದು ಕೊಲ್ಲಾಜಿನ್ ಅಂಶ ಜಾಸ್ತಿ ಇತ್ತು. ಆ ಒಂದು ಕೊಲ್ಲಾಜಿನ್, ಆ ಪ್ರೋಟೀನ್ ಏನಿತ್ತಲ್ಲ, ಅದು ನಮ್ಮ ದೇಹದ ಒಂದು ಜಾಯಿಂಟ್ಸಿಗೆ ಮತ್ತು ಬೋನಿಗೆ ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶದಲ್ಲಿ ಅತಿ ಹೆಚ್ಚಾಗಿ ಈ ಒಂದು ಅಂದರೆ ಕಾಮನ್ ಆಗಿ ಯೂಸ್ ಮಾಡ್ತಾ ಇದ್ದಿದ್ದು ರೆಗ್ಯುಲರಾಗಿ ಮುಂಚೆ 79 ವರ್ಷದ ಮುಂಚೆ ಈ ಒಂದು ನಾಟಿ ಕೋಳಿಗಳು. ಇದು ಎಷ್ಟು ಆ್ಯಕ್ಟಿವ್ ಆಗಿರ್ತಾ ಇತ್ತು ಅಂತಂದರೆ ಫ್ಯಾಟ್ ಡಿಪಾಸಿಟೇ ಆಗ್ತಾ ಇರಲಿಲ್ಲ, ಫ್ಯಾಟಿನ ಅಂಶ ತುಂಬಾ ಕಡಿಮೆ ಇರ್ತಾ ಇತ್ತು. ಇನ್ನು ಮಸಲ್ ಅಂತ ಬರೋದಾದರೆ ಇದರಲ್ಲಿ ಮಸಲ್ ಅಂಶ ಸ್ವಲ್ಪ ಗಟ್ಟಿಯಾಗಿರ್ತೈತೆ, ಒಂದು ಫೈಬರ್ ಏನಿತ್ತಲ್ಲ ಅದು ಸ್ವಲ್ಪ ಗಟ್ಟಿಯಾಗಿರ್ತಾಯಿತ್ತು. ಬಟ್ ಏನಂದರೆ ತುಂಬಾ ಬ್ಯಾಲೆನ್ಸ್ ಆಗಿರ್ತೈತೆ, ಇದರಲ್ಲಿರ್ತಕ್ಕಂಥ ಒಂದು ಪ್ರೋಟೀನು ತುಂಬಾ ಬ್ಯಾಲೆನ್ಸ್ ಆಗಿರ್ತಾ ಇತ್ತು. ಅಂದರೆ ಹೈ ಕ್ವಾಲಿಟಿ ಪ್ರೋಟೀನ್ ಇರ್ತಾಯಿತ್ತು. ಅಮೈನೋ ಆ್ಯಸಿಡ್ಸ್ ಏನಿರ್ತಾವಲ್ಲ ಪ್ರೋಟೀನಲ್ಲಿ, ಅದು ತುಂಬಾ ಬ್ಯಾಲೆನ್ಸ್ಡ್ ಇರ್ತಾಯಿತ್ತು, ಹೈ ಕ್ವಾಲಿಟಿ ಪ್ರೋಟೀನ್ ಆಗಿರ್ತಾಯಿತ್ತು. ಇನ್ನು ವಿಟಮಿನ್ಸ್ ಮತ್ತು ಮಿನರಲ್ಸ್ ಬಂದ್ಬಿಟ್ಟು ಯಥೇಚ್ಛವಾಗಿ ಸಿಗ್ತಾಯಿತ್ತು. ಅದ್ರ ಜೊತೆಗೆ ಏನಂದರೆ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಡು ಕೂಡ ಈ ಒಂದು ನಾಟಿ ಕೋಳಿನಲ್ಲಿ ಹೆಚ್ಚಾಗಿರ್ತಾಯಿತ್ತು. ಜೊತೆಗೆ ಆ್ಯಂಟಿ ಆಕ್ಸಿಡೆಂಟು ಕೂಡ ಈ ಒಂದು ನಾಟಿ ಕೋಳಿನಲ್ಲಿ ಹೆಚ್ಚಾಗಿರ್ತಾಯಿತ್ತು. ಅಂದಿನ ಕಾಲದಲ್ಲಿ ಈ ಬ್ರಾಯ್ಲರ್ ಕೋಳಿ ಅಂತಕ್ಕಂಥ ಕಾನ್ಸೆಪ್ಟೇ ಇರಲಿಲ್ಲ. ಕೋಳಿ ಅಂತಂದರೆ ಇದೊಂದೇ ರೀತಿಯ ಒಂದು ಕೋಳಿ ಸಿಗ್ತಾ ಇದ್ದಿತ್ತು. ಇದರ ಇಮ್ಯುನಿಟಿನೂ ಜಾಸ್ತಿ ಇರ್ತಾಯಿತ್ತು. ಹಾಗಾಗಿ ಅದನ್ನು ಉಪಯೋಗಿಸ್ತಿದ್ದಂಥ ಜನರಲ್ಲೂ ಕೂಡ ಒಂದು ಇಮ್ಯುನಿಟಿ ಲೆವೆಲ್ ಜಾಸ್ತಿ ಆಗಿತ್ತು. ಸೊ ಬಟ್ ಆದರೆ ಏನಾಯಿತು, ನೆಕ್ಸ್ಟ್ ಬರ್ತಾ ಜನ ಹೇಳೋದು ಅವಶ್ಯಕತೆ ಜಾಸ್ತಿ ಆಯಿತು, ಹಾಗಾಗಿ ಒಂದು ಬ್ರಾಯ್ಲರ್ ಕೋಳಿ ಅಥವಾ ಫಾರ್ಮ್ ಕೋಳಿ ಬಂತು. ಇಲ್ಲ, ಅವಶ್ಯಕತೆ ಏನು ಜಾಸ್ತಿ ಆಗಿರಲಿಲ್ಲ. ಒಂದು 50-60-70 ವರ್ಷದಿಂದ ಅಂಥ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಈ ಒಂದು ನಾನ್ ವೆಜಿಟೇರಿಯನ್ ಫುಡ್ಡನ್ನು ಉಪಯೋಗಿಸ್ತಾ ಇರಲಿಲ್ಲ. ಬಟ್ ಆದರೆ ಈ ಒಂದು ಕೋಳಿನ ತಾವು ಸಾಕಿ ತಾವೇ ಉಪಯೋಗಿಸ್ತಾ ಇದ್ರು. ಅಂದರೆ ಇದು ಒಂದು ಬಿಸ್ನೆಸ್ ಆಗಿರಲಿಲ್ಲ ಇದು. ಬಟ್ ಯಾವಾಗ ಇದನ್ನು ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಈ ಕೋಳಿನ ಬೆಳೆಸಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಆವಾಗ ಅವರು ಈ ಒಂದು ಫಾರಮ್ನಲ್ಲಿ ಲ್ಯಾಬ್ನಲ್ಲಿ ಏನು ಮಾಡಿದರು, ಒಂದು ಬ್ರೀಡ್ ಮಾಡ್ತಾ ಬಂದರು, ಕ್ರಾಸ್ ಬ್ರೀಡ್ ಮಾಡಿ ಬಂದಂಥ ಒಂದು ಕೋಳಿ ಈ ಒಂದು ಫಾರ್ಮ್ ಕೋಳಿ ಅಥವಾ ಬ್ರಾಯ್ಲರ್ ಕೋಳಿ ಇರ್ತಕ್ಕಂಥದ್ದು. ಸರಿ, ಒಂದು ಬ್ರಾಯ್ಲರ್ ಕೋಳಿ ಹೇಗಿರುತ್ತೆ ಅಂತ ಅನ್ನೋದಾದರೆ,
ಇದಕ್ಕೆ ಕೇಜ್ನಲ್ಲಿ ಸಾಕ್ತಾರೆ ಇದನ್ನು. ಇದಕ್ಕೆ ಫುಡ್ಡನ್ನು ನಾವು ಡಿಸೈಡ್ ಮಾಡ್ತೀವಿ. ಫುಡ್ ಅದೇನು ತಿನ್ನಬೇಕು ಅನ್ನೋದನ್ನು ನಾವು ಡಿಸೈಡ್ ಮಾಡಿ ನಾವು ಫೀಡ್ ಮಾಡ್ತಾ ಇರ್ತೀವಿ, ಅದು ಸೆಲೆಕ್ಟ್ ಮಾಡೋದಲ್ಲ. ಹಾಗಾಗಿ ಎಷ್ಟು ಫಾಸ್ಟಾಗಿ ಒಂದು ಕೋಳಿ ಬೆಳೆಯುತ್ತೆ ಅಂತಂದರೆ ಕೇವಲ 40 ದಿವಸದಲ್ಲಿ ಫುಲ್ ದೊಡ್ಡ ಸೈಜಿಗೆ ಬಂದುಬಿಡುತ್ತೆ. ಕೇವಲ 30ರಿಂದ 40 ದಿವಸ ಸಾಕಿದ್ದು ಫುಲ್ ಬೆಳೀಲಿಕ್ಕೆ. ಈ ನಾಟಿ ಕೋಳಿ ಆದರೆ 6 ತಿಂಗಳು ಬೇಕಾಗೋದು, ಇದು ಕೇವಲ 1ರಿಂದ 1.5 ತಿಂಗಳು ಒಳಗೆ ಕಂಪ್ಲೀಟಾಗಿ ಬೆಳೆದು ಬಿಡುತ್ತೆ. ಕೇಜಲ್ಲಿ ಬೆಳೆಯುತ್ತೆ, ಮೂಮೆಂಟ್ ಇರಲ್ಲ. ಯಾವಾಗ ಮೂಮೆಂಟ್ ಇರಲು ಫ್ಯಾಟ್ ಅಂಶ ಜಾಸ್ತಿ ಆಗುತ್ತೆ ನೋಡಿ. ಇದ್ರ ವೆಯ್ಟ್ ಜಾಸ್ತಿ ಇರುತ್ತೆ, 2 kg 3 kg ಎಲ್ಲ ವೆಯ್ಟ್ ಬರ್ತಾ ಇರುತ್ತೆ. ಯಾಕಂತಂದರೆ ಫ್ಯಾಟ್ ಅಂಶ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಯಾವಾಗ ಫ್ಯಾಟ್ ಜಾಸ್ತಿ ಆಗುತ್ತೆ ಇದರಲ್ಲಿ ನೋಡಿ, ಎಲ್ಲವುದು ಬ್ಯಾಲೆನ್ಸ್ಡ್ ಆಗಿರಬೇಕು. ಕಾರ್ಬೋಹೈಡ್ರೇಟು, ಪ್ರೋಟೀನ್, ಫ್ಯಾಟ್ ನಮ್ಮ ದೇಹದಲ್ಲಿರ್ತಕ್ಕಂಥ ಸೆಲ್ಸ್ ಎಲ್ಲ ಅಂಶ ಬ್ಯಾಲೆನ್ಸ್ಡ್ ಆಗಿರಬೇಕು. ಯಾವಾಗ ಈ ಒಂದು ಫ್ಯಾಟ್ ಅಂಶ ದಪ್ಪ ಆಗುತ್ತೆ, ಇದರಲ್ಲಿ ಒಂದು ಫ್ಯಾಟ್ ಅಂಶ ಜಾಸ್ತಿ ಆಗುತ್ತಲ್ಲ, ಬೇರೆದು ಇಂಬ್ಯಾಲೆನ್ಸ್ ಆಗುತ್ತೆ ನೋಡಿ. ಇದರಲ್ಲಿ ಪ್ರೋಟೀನ್ ಸಿಗುತ್ತೆ, ಸೇಮ್ ಪ್ರೋಟೀನ್ ಸಿಗುತ್ತೆ, ಇನ್ನೂ ಹೆಚ್ಚಿನ ಪ್ರೋಟೀನ್ ಸಿಗುತ್ತೆ ಅಂತ ಹೇಳ್ತಾರೆ. ಬಟ್ ಆದರೆ ಇದರಲ್ಲಿ ಫ್ಯಾಟ್ ಅಂಶ ಜಾಸ್ತಿ ಇರೋದ್ರಿಂದ ಪ್ರೋಟೀನ್ ಇಂಬ್ಯಾಲೆನ್ಸ್ಡ್ ಪ್ರೋಟೀನ್ ಇರ್ತದೆ. ಈ ನಾಟಿ ಕೋಳಿಲಿ ಇರೋಷ್ಟು ಹೈ ಕ್ವಾಲಿಟಿ ಪ್ರೋಟೀನ್ ಇರಲ್ಲ, ಇಂಬ್ಯಾಲೆನ್ಸ್ ಆಗಿರುತ್ತೆ. ಅಮೈನೋ ಆ್ಯಸಿಡ್ ಇಂಬ್ಯಾಲೆನ್ಸ್ ಆಗಿರ್ತದೆ. ಅದ್ರ ಜೊತೆಗೆ ಒಂದು ಕೊಲ್ಲಾಜಿನ್ ಅಂಶ ಕೂಡ ತುಂಬಾ ಕಡಿಮೆ ಇರುತ್ತೆ. ನಾನು ಹೇಳಿದೆ, ಈ ಒಂದು ಕೊಲ್ಲಾಜಿನ್ ಅಂತಕ್ಕಂಥ ಪ್ರೋಟೀನ್ ನಮ್ಮ ಜಾಯಿಂಟಿಗೆ, ನಮ್ಮ ಬೋನ್ಸಿಗೆ ಬೇಕಾಗಿರ್ತಕ್ಕಂಥ ಒಂದು ಕೊಲ್ಲಾಜಿನ್ ಅಂಶ ತುಂಬಾ ಕಡಿಮೆ ಇರುತ್ತೆ. ವಿಟಮಿನ್ಸ್ ಪ್ರಮಾಣ ಕಡಿಮೆ ಇರುತ್ತೆ, ಜೊತೆಗೆ ಮಿನರಲ್ಸ್ ಪ್ರಮಾಣ ಕೂಡ ಕಡಿಮೆ ಇರುತ್ತೆ. ನಾನು ಹೇಳಿದೆ ಒಮೆಗಾ 3 ಫ್ಯಾಟಿ ಆಸಿಡ್ ಅದು ಕೂಡ ಇದರಲ್ಲಿ ಕಡಿಮೆ ಇರುತ್ತೆ. ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಕೂಡ ಕಡಿಮೆ ಇರುತ್ತೆ. ಇದರಲ್ಲಿ ಜಾಸ್ತಿ ಇರ್ತಕ್ಕಂಥದ್ದು ಏನು, ವೆಯ್ಟ್ ಜಾಸ್ತಿ ಇರಲಿಕ್ಕೆ ಕಾರಣ ಏನು, ಫ್ಯಾಟು. ಸೊ ಇದರಲ್ಲಿ ಅತಿ ಹೆಚ್ಚಾಗಿ ನಮಗೆ ಸಿಗೋದು. ಇವನ್ ಮಸಾಲೆ ತಿಂದರೂ ಕೂಡ ಅದರಲ್ಲೂ ಕೂಡ ಒಂದಿಷ್ಟು ಫ್ಯಾಟಿನ ಅಂಶ ನಮ್ಮ ದೇಹ ಸೇರ್ತಾ ಇರುತ್ತೆ. ಸೊ ಇದ್ರ ಟೋಟಲಿ ಹೇಳಬೇಕು ಅನ್ನೋದಾದರೆ ಫ್ಯಾಟ್ ಜಾಸ್ತಿ ಇರುತ್ತೆ, ಇದು ವೀಕ್ ಇರುತ್ತೆ, ಇದ್ರ ಇಮ್ಯುನಿಟಿ ಲೆವೆಲ್ಲು ಕಡಿಮೆ ಇರುತ್ತೆ. ಯಾವಾಗ ಇದನ್ನು ಅತಿ ಹೆಚ್ಚಾಗಿ ನಾವು ಉಪಯೋಗಿಸ್ತೀವೋ ನಮ್ಮ ಇಮ್ಯುನಿಟಿ ಲೆವೆಲ್ಲು ಕೂಡ ಕಡಿಮೆ ಆಗುತ್ತೆ. ಇದ್ರ ಇಮ್ಯುನಿಟಿ ಲೆವೆಲ್ ಕಮ್ಮಿ ಇದೆ ಅಂತ ಹೇಳ್ಬಿಟ್ಟು ಇನ್ಫೆಕ್ಷನ್ಸ್ ಜಾಸ್ತಿ ಆಗ್ತಾ ಇರ್ತೈತೆ. ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಪದೇ ಇದಕ್ಕೆ ಒಂದು ಆ್ಯಂಟಿಬಯೋಟಿಕ್ ಮೆಡಿಸಿನನ್ನು ರೆಗ್ಯುಲರಾಗಿ ಕೊಡ್ತಾ ಇರ್ತಾರೆ. ಸೊ ಟೋಟಲಿ ಹೇಳಬೇಕು ಅನ್ನೋದಾದರೆ ಇದರಿಂದ ನಿಮಗೆ ಹೆಲ್ತ್ ಸಿಗಲ್ಲ. ಡಾಕ್ಟ್ರ್ ಹೇಳಿದ್ದಾರೆ ಪ್ರೋಟೀನ್ ಬೇಕು, ಚಿಕನ್ ತಿನ್ನಿ. ಬಟ್ ಈ ಒಂದು ಬ್ರಾಯ್ಲರ್ ಕೋಳಿನ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಉಪಯೋಗಿಸೋದ್ರಿಂದ ನಮಗೆ ಹೆಲ್ತ್ ಸಿಗಲ್ಲ. ಯಾಕಂದರೆ ಹೇಳಿದೆ ನಾನು, ಒಂದು ಫ್ಯಾಟ್ ಅಂಶ ಜಾಸ್ತಿ, ಈ ಒಂದು ಪ್ರೋಟೀನ್ ಇಂಬ್ಯಾಲೆನ್ಸ್ ಆಗಿರ್ತಕ್ಕಂಥ ಪ್ರೋಟೀನು, ಹೆಲ್ತಿ ಆಗಿಲ್ಲದೆ ಇರತಕ್ಕಂಥ ಒಂದು ಪ್ರೋಟೀನ್ ಇದೆ ಅಂತ ಹೇಳಿದೆ. ಹಾಗೂ ಅದರ ಜೊತೆಗೆ ಈ ಒಂದು ಆ್ಯಂಟಿಬಯೋಟಿಕ್ ಕೂಡ ಇದರಲ್ಲಿರುತ್ತೆ. ಹಾಗಾಗಿ ಹೆಲ್ತ್ ಸಿಗಲ್ಲ. ಬಟ್ ಆದರೆ ತಿನ್ನಬೇಕೋ ಬೇಡವೋ ಅಂತ ಪ್ರಶ್ನೆ ಬಂದಾಗ ರುಚಿಗಾಗಿ ಉಪಯೋಗಿಸ್ಬೋದು. ಇದು ಟೇಸ್ಟ್ ಇರುತ್ತೆ. ನಮಗೆ ನಾನ್ ವೆಜಿಟೇರಿಯನ್ಸ್ ನಾವು ತಿನ್ನಬೇಕು ಅಂತ ಅಂದಾಗ ರುಚಿಗಾಗಿ ಯೂಸ್ ಮಾಡಬೇಕು. ಯಾವಾಗ ನೀವು ಟೇಸ್ಟಿಗೆ ಅಂತ ತಿಂತೀರಾ, ಹೆಲ್ತಿಗೆ ಅಂತ ತಿನ್ನಲ್ಲ, ಬಟ್ ಟೇಸ್ಟಿಗೆ ಅಂತ ತಿಂತೀರಾ, ಅವಾಗ ಅದ್ರ ಪ್ರಮಾಣನ ಎಷ್ಟು ಸಾಧ್ಯನೋ ಅಷ್ಟು ಕಡಿಮೆ ಮಾಡ್ತಾ ಹೋಗಿ. ತುಂಬ ರೇರಾಗಿ ಉಪಯೋಗಿಸ್ತಕ್ಕಂಥದ್ದು, ಅದ್ರ ಜೊತೆಗೆ ಸ್ವಲ್ಪ ಪ್ರಮಾಣದಲ್ಲಿ ತಿಂತಕ್ಕಂಥದ್ದು. ಈಗೇನಾಗಿದೆ ಅಂತಂದರೆ ತುಂಬ ಫ್ರೀಕ್ವೆಂಟಾಗಿ ಈ ಅಕ್ಕಿ ಹೇಗೆ ಡೈಲಿ ನಾವು ಅನ್ನ ಡೈಲಿ ಮಾಡ್ತೀವೋ ಹಾಗೆ ಒಂದು ಚಿಕನ್ ಅದರಲ್ಲೂ ಕೂಡ ಕಡಿಮೆ ರೇಟ್ ಸಿಗುತ್ತಾ ಇದೆ ಅಂತ ಹೇಳ್ಬಿಟ್ಟು ಒಂದು ಬ್ರಾಯ್ಲರ್ ಚಿಕನನ್ನು ರೆಗ್ಯುಲರಾಗಿ ಅನ್ನ ಯೂಸ್ ಮಾಡೋ ಥರನೇ ನಾವು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇರೋದ್ರಿಂದ ಡೆಫಿನೆಟಾಗಿ ಹೆಲ್ತ್ ಇಶ್ಯೂಸ್ ಬಂದೇ ಬರುತ್ತೆ. ಆದಷ್ಟು ಕಡಿಮೆ ಮಾಡಿ. ಈ ವಾರಕ್ಕೆ ಒಂದು ಸಲ ಯೂಸ್ ಮಾಡಿದರೂ ಪರವಾಗಿಲ್ಲ, ಬಟ್ ಕ್ವಾಂಟಿಟಿನ ಕಮ್ಮಿ ಮಾಡಿ. ಯಾವುದೇ ಆಹಾರ ಅಂತ ತೊಗೊಂಡ್ರೂ ಕೂಡ ಅದು ಅಪಾಯಕಾರಿಯಾಗಿರಲ್ಲ, ಕೆಟ್ಟ ಆಹಾರ ಅಂತ ಯಾವುದೂ ಇಲ್ಲ. ಬಟ್ ಆದರೆ ನಾವು ಯಾವ ರೀತಿ ಅದನ್ನು ಉಪಯೋಗಿಸ್ತಾ ಇದ್ದೀವಿ, ಯಾವ ಪ್ರಮಾಣದಲ್ಲಿ ಯೂಸ್ ಮಾಡ್ತಾ ಇದ್ದೀವಿ, ಎಷ್ಟು ಫ್ರೀಕ್ವೆಂಟಾಗಿ ನಾವು ಯೂಸ್ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ಅದನ್ನು ಹಾರ್ಮ್ಫುಲ್ಲಾಗಿ, ಅದನ್ನು ಡೇಂಜರಸ್ ಫುಡ್ಡಾಗಿ ಮಾಡುತ್ತೆ. ನಗ್ನಾಗ್ತಾ ಇರಿ, ಆರೋಗ್ಯವಾಗಿರಿ. ನಮಸ್ಕಾರ.